ಯಾದಗಿರಿ ಜಿಲ್ಲೆಯ ಯುವ ಕಾಂಗ್ರೆಸ್ ವಿಭಾಗದ ಅಧ್ಯಕ್ಷರಾಗಿ ಎರಡನೇ ಬಾರಿಗೆ ಅತ್ಯಂತ ಹೆಚ್ಚಿನ ಮತಗಳಿಂದ ಆಯ್ಕೆಯಾದ ರಾಜ್ಕುಮಾರ್ ನಾಯಕ್ ಮತ್ತು ಕೋ ಆಪರೇಟಿವ್ ಅರ್ಬನ್ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾದ ರಾಜಾ ವಿಜಯ್ ಕುಮಾರ್ ನಾಯಕ್ ಅವರಿಗೆ ಜಿಲ್ಲೆಯ ಕಾರ್ಯಕರ್ತರು ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಇಡೀ ಊರಿನ ಜನರೇ ಇವರ ಆಯ್ಕೆ ಸ್ವಾಗತಿಸಿ ಪಟಾಕಿ ಸಿಡಿಸಿ ಸಿಹಿ ತಿನ್ನಿಸಿ ಸಂಭ್ರಮಿಸಿದರು. ರಾಜ್ಕುಮಾರ್ ನಾಯಕ್ ಕಾಲದಿಂದಲೂ ರಾಜಾ ವೆಂಕಟಪ್ಪ ನಾಯಕ್ ಧಣಿ ಸುರ್ಪುರ್ ವಿಧಾನಸಭಾ ಕ್ಷೇತ್ರದಲ್ಲಿ 7 ಬಾರಿ ಗೆದ್ದು ಅಗಾಧ ಜನಸೇವೆ ಮಾಡಿದ್ದರು. 4 ಬಾರಿ ಜಯ ಸಾಧಿಸಿ ಸಾಕಷ್ಟು ಅಭಿವೃದ್ಧಿಪಡಿಸಿ ಜನಸೇವೆಗೈದರು. ಅವರ ಸಹೋದರ ರಾಜಾ ರಂಗಪ್ಪ ನಾಯಕ್ ರಾಯಚೂರು ಲೋಕಸಭಾ ಸಂಸದರಾಗಿ ನೇರ ನುಡಿಯ ರಾಜಕಾರಣಿಯಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಎಂದು ಪಕ್ಷದ ಜಿಲ್ಲಾ ಎಸ್ಟಿ ವಿಭಾಗದ ಅಧ್ಯಕ್ಷರಾದ ವೆಂಕಟೇಶ್ ಬೇಟೆಗಾರ ಸ್ಮರಿಸಿದರು. ರಾಜಾ ಮೌನೇಶ್ವರ್ ನಾಯಕ್ ಎಪಿಎಂಸಿ ಅಧ್ಯಕ್ಷರಾಗಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಹಲವಾರು ಕಾರ್ಯಗಳನ್ನು ಮಾಡಿ ಜನರ ಮನಸ್ಸು ಗೆದ್ದರು. ರಾಜಾ ರಾಮಪ್ಪ ನಾಯಕ್ ಯೂತ್ ಐಕಾನ್ ಬಹಳಷ್ಟು ಯುವಕರ ಬಾಳಿಗೆ ದಾರಿದೀಪವಾಗಿದ್ದರು. ರಾಜಾ ಮೌನೇಶ್ವರ್ ನಾಯಕ್ ಅವರ ಸುಪುತ್ರ ಯೂತ್ ಅಧ್ಯಕ್ಷರಾದ ರಾಜ್ಕುಮಾರ್ ನಾಯಕ್ ಯುವಕರ ಪ್ರೀತಿಯ ಪಾತ್ರರಾಗಿದ್ದಾರೆ ಎಂದು ವೆಂಕಟೇಶ್ ಬೇಟೆಗಾರ ಶ್ಲಾಘಿಸಿದರು. ಇಂದು ದೇವರ ಗೋನಾಲದ ಮುಖಂಡರಿಂದ, ಹಿರಿಯರಿಂದ, ಯುವಕರಿಂದ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರಿಂದ, ಎಸ್ಟಿಎಂಸಿ ಅಧ್ಯಕ್ಷರು, ಸದಸ್ಯರಿಂದ ಹಾಗೂ ಗ್ರಾಮಸ್ಥರಿಂದ ಶುಭ ಕೋರಿದರು. ಯೂತ್ ಕಾಂಗ್ರೆಸ್ ಪಕ್ಷದ ಎರಡನೇ ಬಾರಿಗೆ ಅಧ್ಯಕ್ಷರಾಗಿರ್ತಕ್ಕಂಥ ಯುವಕರ ಕಣ್ಮಣಿಯಾಗಿರ್ತಕ್ಕಂಥ ರಾಜಾ ಕುಮಾರ್ ನಾಯಕ್ ಸಾಹೇಬರಿಗೆ ಮತ್ತು ಮೊನ್ನೆ ತಾನೇ ಅರ್ಬನ್ ಬ್ಯಾಂಕಿನ ಸದಸ್ಯರಾಗಿರ್ತಕ್ಕಂಥ ರಾಜಾ ವಿಜಯ್ ಕುಮಾರ್ ನಾಯಕರಿಗೆ ಸುರ್ಪುರ್ ತಾಲೂಕಿನ ಸಮಸ್ತ ಕಾಂಗ್ರೆಸ್ ಪಕ್ಷದ ಸಿಹಿ ಹಂಚುತ್ತಾ ಪಟಾಕಿ ಸಿಡಿಸುತ್ತಾ ಸಂಭ್ರಮಿಸುತ್ತಾರೆ. ಈ ಒಂದು 3ನೇ ತಲೆಮಾರಿನ ಕುಡಿ ಇನ್ನು ಜನಸೇವೆ, ಅತಿ ಹೆಚ್ಚಿನ ಜನಸೇವೆ ಮಾಡಲಿ, ಯಾವುದೇ ಕಷ್ಟ ನಷ್ಟದಲ್ಲಿ ಭಾಗಿಯಾಗಲಿ ಎಂದು ಆ ಶ್ರೀ ವೇಣುಗೋಪಾಲ ಸ್ವಾಮಿಯನ್ನ ನೆನೆಸುತ್ತಾ ಅವರಿಗೆ ಒಳ್ಳೆಯದಾಗಲಿ, ಅವರ ಜೊತೆ ಇಡೀ ತಾಲೂಕಿನ ಜನ ಇರುತ್ತದೆ, ಅವರು ಕೂಡ ನಮ್ಮ ಜನರ ಜೊತೆ ಬೆರೆತಾರೆ ಎಂದ ಒಂದು ಆಶಯ ಭಾವನೆಯಿಂದ ಅವರಿಗೆ ಒಳ್ಳೆಯದಾಗಲಿ ಎಂದು ನನ್ನ ಮಾತನ್ನು